ಲಾಲ್ಬಾಗ್ ದಾಸರಳ್ಳಿ ಗ್ರಾಮದಲ್ಲಿ 400 ವರ್ಷಗಳ ಇತಿಹಾಸದ ಅಶ್ವತ್ಥ ಕಟ್ಟೆ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಶಾಸಕ ಶರತ್ ಬಚ್ಚೇಗೌಡ ಭಾಗಿ ವಿಶೇಷ ಪೂಜೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಹುಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಲಾಲ್ಬಾಗ್ ದಾಸರಳ್ಳಿ ಗ್ರಾಮದಲ್ಲಿ ಸುಮಾರು 5 ತಲೆಮಾರುಗಳಿಂದ ಪೂಜಿಸಿಕೊಂಡು ಬಂದಿದ್ದ 400 ವರ್ಷಗಳ ಇತಿಹಾಸವಿರುವ ಅಶ್ವತ್ಥ ಕಟ್ಟೆಯು ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ಅದನ್ನು ಗ್ರಾಮಸ್ಥರು ಮತ್ತು ದಾನಿಗಳ ಸಹಕಾರದಿಂದ ಸುಮಾರು 8 ಲಕ್ಷ ರುಗಳ ವೆಚ್ಚದಲ್ಲಿ ಅದನ್ನು ಜೀರ್ಣೋದ್ಧಾರ ಮಾಡಿ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಗ್ರಾಮದ ಪ್ರಮುಖ ರಸ್ತೆಗಳು ಅಶ್ವತ್ಥ ಕಟ್ಟೆಯನ್ನು ವಿದ್ಯುತ್ ದೀಪಾಲಂಕಾರ, ವಿವಿಧ ಅಲಂಕಾರಗಳಿಂದ ಸಿಂಗರಿಸಿ ವಿಶೇಷ ಪೂಜೆ, ಹೋಮ, ಹವನಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ನೂತನವಾಗಿ ನಾಗರ ಶಿಲ್ಪಗಳನ್ನು ನಿರ್ಮಿಸಿ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಹೊಸಕೋಟೆಯ ಶಾಸಕರಾದ ಶರತ್ ಬಚ್ಚೇಗೌಡರವರು, ಬಮೂಲ್ನ ಉಪಾಧ್ಯಕ್ಷರಾದ KMM ಮಂಜುನಾಥ್ರವರು ಮತ್ತು BDCC ಬ್ಯಾಂಕ್ನ ನಿರ್ದೇಶಕರಾದ ಕೋಡಿಹಳ್ಳಿ ಸುರೇಶ್ ರವರು ಹಾಗೂ ಬೆಂಗಳೂರು ಆರು ಒಕ್ಕೂಟದ ನಿರ್ದೇಶಕರಾದ LNT ಮಂಜುನಾಥ್ರವರು ಸೇರಿದಂತೆ ದಾಸರಳ್ಳಿಯ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಮುಖಂಡರುಗಳು ಉಪಸ್ಥಿತರಿದ್ದರು. ಇನ್ನು ಗ್ರಾಮದಲ್ಲಿ ಶುದ್ಧ ಆಮ್ಲಜನಕವನ್ನು ನೀಡಿ ಪರಿಸರದಲ್ಲಿನ ಕಲ್ಮಶವನ್ನು ಶುಚಿಗೊಳಿಸುವ ಅರಳಿ ಮರ ಮತ್ತು ಬೇವಿನ ಮರಗಳಿಗೆ ವೈಜ್ಞಾನಿಕ ನೆಲೆಗಟ್ಟಿನಡಿಯಲ್ಲಿ ಧಾರ್ಮಿಕ ನಂಬಿಕೆಯನ್ನಿಟ್ಟು ಆಚರಣೆ ಮಾಡುವ ಮುಖಾಂತರವಾಗಿ ಪೂಜಿಸುವ ಮುಖಾಂತರ ಅಶ್ವತ್ಥ ಕಟ್ಟೆಯನ್ನು ಕಟ್ಟಿ ಪೂಜಿಸಲಾಗುತ್ತದೆ ಎಂದು ಮುಖ್ಯ ಅರ್ಚಕ ಜನಾರ್ದನ್ ಪೂಜಾರಿರವರು ತಿಳಿಸಿದರು. अस्मिन् वर्तमानेन व्यवहारिके चान्द्रमानेन प्रभवादि सृष्टि संवत्सराणां
मध्ये श्रीमतो श्री क्रोधिनाम संवत्सरे दक्षिणायने वर्ष ऋतु श्रावण मासे शुक्लपक्षे ज्योतिर्यायां पुरुषः सहस्राक्ष सहस्रपात् सभो विवेदकं सर्वं यद्भूतं यश्च भव्यम् उतावृतत्वस्तेषान्